ಇರಾನಿನ ಹುತಾತ್ಮ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೈ ಅವರ ಅಂತ್ಯಕ್ರಿಯೆ ಮಶಾದ್ನಲ್ಲಿ ನಡೆದಿದೆ. ಈ ನಡುವೆ ಅಮೆರಿಕ ದಾಳಿಗೆ ಪ್ರತ್ಯುತ್ತರವಾಗಿ ಇರಾನ್ ಹಿಂದೆಂದಿಗಿಂತಲೂ ಹೆಚ್ಚು ಆಕ್ರಮಣಕಾರಿಯಾಗಿ ದಾಳಿ ಮಾಡ್ತಿದೆ. ಈ ಬಾರಿ ಖತರ್ ಮಧ್ಯಸ್ಥಿಕೆ ವಹಿಸ್ತಾ ಇದ್ರೂ ಇರಾನ್ ಅಲ್ಲೂ ಕ್ಷಿಪಣಿಗಳನ್ನ ಹಾರಿಸಿದೆ. ಯಾಕಂದ್ರೆ ಯುಎಸ್ ಅಲ್ಲಿಂದ ಕಾರ್ಯಾಚರಣೆಗಳನ್ನ ನಡೆಸಿದೆ. ನೀವು ಯಾರೊಂದಿಗೆ ಇದ್ದೀರಿ ಅನ್ನೋದನ್ನ ನೀವು ನಿರ್ಧರಿಸಬೇಕು ಮತ್ತು ನಾವಿದನ್ನ ಸಹಿಸೋದಿಲ್ಲ, ನಾವು ರಾಜಿ ಮಾಡ್ಕೊಳ್ಳೋದಿಲ್ಲ ಅನ್ನೋದು ಇರಾನ್ನ ಸ್ಪಷ್ಟ ನಿಲುವಾಗಿದೆ. ಐಆರ್ಜಿಸಿ ಮತ್ತು ಸೈನ್ಯ ಎರಡೂ ದಾಳಿಗಳನ್ನ ನಡೆಸಿವೆ. ಕುವೈತ್, ಬಹ್ರೇನ್ ಮತ್ತು ಖತರ್ ಮೇಲೆ ದಾಳಿ ನಡೆಸಲಾಗಿದೆ. ಈ ನಡುವೆ ಮಶಾದ್ನಲ್ಲಿ ಖಾಮಿನೈ ಅವರ ಅಂತ್ಯಕ್ರಿಯೆ ತೀವ್ರ ಶೋಕದ ನಡುವೆ ನಡೆಯಿತು. ಇಸ್ರೇಲ್ ಪತನ, ಅಮೆರಿಕ ಪತನ, ರಕ್ತಕ್ಕೆ ರಕ್ತ ಎಂಬ ಘೋಷಣೆಗಳು ಪ್ರತಿಧ್ವನಿಸ್ತಾನೆ ಇದ್ವು. ಹಾರ್ಮುಜ್ ಜಲಸಂಧಿಯಲ್ಲಿ ಯಾವುದೇ ಹಸ್ತಕ್ಷೇಪಕ್ಕೆ ತೀವ್ರ ರೀತಿಯಲ್ಲಿ ಪ್ರತಿಕ್ರಿಯಿಸುವುದಾಗಿ ಇರಾನ್ ಸ್ಪಷ್ಟವಾಗಿ ಹೇಳಿದೆ. 2 ದಿನಗಳಲ್ಲಿ 170 ಇರಾನಿನ ಸ್ಥಳಗಳ ಮೇಲೆ ಅಮೆರಿಕ ದಾಳಿ ಮಾಡಿರುವುದಕ್ಕೆ ಪ್ರತಿಕ್ರಿಯೆಯಾಗಿ ಇರಾನ್ 100 ರಿಂದ 120 ಸ್ಥಳಗಳಲ್ಲಿ ಅಮೆರಿಕದ ನೆಲೆಗಳ ಮೇಲೆ ದಾಳಿ ಮಾಡಿದೆ. ಈ ಮಧ್ಯೆ ಐಆರ್ಜಿಸಿ ಒಂದು ಹೇಳಿಕೆ ನೀಡಿದ್ದು ಯಾವುದೇ ದಬ್ಬಾಳಿಕೆಗೆ ಅದೇ ರೀತಿ ಪ್ರತಿಕ್ರಿಯಿಸುವ ಸುಳಿವು ಕೊಟ್ಟಿದೆ. ಅದು ಪಶ್ಚಿಮ ಏಷ್ಯಾದಲ್ಲಿ ಶತ್ರುಗಳ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರ ಮತ್ತು ಜೋರ್ಡಾನ್ನಲ್ಲಿರುವ ವಾಯುನೆಲೆಯನ್ನ 10 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳೊಂದಿಗೆ ಗುರಿಯಾಗಿಸಿ ನಾಶಪಡಿಸಿದೆ ಅಂತ ವರದಿಗಳು ಹೇಳಿವೆ. ಯುಎಸ್ ಮಿಲಿಟರಿಯ ಆಕ್ರಮಣಕಾರಿ ಕ್ರಮಗಳು ಪುನರಾವರ್ತನೆಯಾದರೆ ಈ ಪ್ರದೇಶದ ಇತರ ಎಲ್ಲ ಯುಎಸ್ ಮಿಲಿಟರಿ ನೆಲೆಗಳು ನಮ್ಮ ಬೃಹತ್ ಪ್ರತೀಕಾರಕ್ಕೆ ತುತ್ತಾಗಲಿವೆ ಅಂತ ಇರಾನ್ ಹೇಳಿದೆ. ಆದ್ರಿಂದ ಇರಾನ್ ರಾಜಿ ಮಾಡಿಕೊಳ್ತಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಅದು ದಾಳಿಗಳಿಗೆ ನಿರಂತರವಾಗಿ ಪ್ರತಿಕ್ರಿಯಿಸ್ತಾ ಇದೆ. ಅಧಿಕೃತವಾಗಿ ದೃಢಪಡಿಸಿದಂತೆ ಯುಎಸ್ ದಾಳಿಯಲ್ಲಿ 6 ರಿಂದ 7 ಮಂದಿ ಇರಾನಿ ಸೈನಿಕರು ಸಾವನ್ನಪ್ಪಿದ್ದಾರೆ. ಹಾರ್ಮುಜ್ ಪ್ರದೇಶದಲ್ಲಿ ಯುಎಸ್ ಮಧ್ಯ ಪ್ರವೇಶ ಮಾಡಿದ್ರೆ ಸೂಕ್ತ ಉತ್ತರ ನೀಡೋದಾಗಿ ಐಆರ್ಜಿಸಿ ಮತ್ತೊಮ್ಮೆ ಎಚ್ಚರಿಸಿದೆ. ಯುಎಸ್ ತನ್ನ ದಾಳಿಯನ್ನು ಮುಂದುವರಿಸಿದ್ರೆ ಹಾರ್ಮುಜ್ ಸಾಮಾನ್ಯ ಸ್ಥಿತಿಗೆ ಮರಳೋಕೆ ಸಾಧ್ಯವಾಗೋದಿಲ್ಲ ಅಂತ ವರದಿಯಾಗಿದೆ. ಅನೇಕ ದೇಶಗಳು ಆರ್ಥಿಕ ನಷ್ಟವನ್ನು ಅನುಭವಿಸುತ್ತೆ ಮತ್ತು ಇರಾನ್ ಮತ್ತೊಮ್ಮೆ ಇಡೀ ಹಾರ್ಮುಜ್ ಪ್ರದೇಶವನ್ನು ಸ್ಥಗಿತಗೊಳಿಸೋದಾಗಿ ಎಚ್ಚರಿಕೆ ನೀಡಿದೆ. ಕಳೆದ 3 ದಿನಗಳಲ್ಲಿ ಕಚ್ಚಾ ತೈಲದ ಬೆಲೆ 6 ರಿಂದ 7% ಹೆಚ್ಚಾಗಿದೆ. ಬ್ಯಾರೆಲ್ಗೆ $68 ಇದ್ದ ತೈಲ ಈಗ $80 ಹತ್ರ ತಲುಪಿದೆ. ವರದಿಗಳ ಪ್ರಕಾರ ಕಳೆದ 2 ದಿನಗಳಲ್ಲಿ ಅಮೆರಿಕ 170ಕ್ಕೂ ಹೆಚ್ಚು ಇರಾನಿನ ಮಿಲಿಟರಿ ನೆಲೆಗಳ ವಿರುದ್ಧ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಹಾರಿಸಿದೆ. ಸೆಂಟ್ರಲ್ ಕಮಾಂಡ್ ಪ್ರಕಾರ ದಾಳಿಗಳು ವಾಯು ರಕ್ಷಣಾ ವ್ಯವಸ್ಥೆಗಳು, ಡ್ರೋನ್ಗಳು, ಕ್ಷಿಪಣಿ ಸಂಗ್ರಹಣಾ ಸೌಲಭ್ಯಗಳು, ಸ್ಪೀಡ್ ಬೋಟ್ಗಳು ಮತ್ತು ಇತರ ನೆಲೆಗಳನ್ನು ಗುರಿಯಾಗಿಸಿದೆ. ಬುಷೆಹರ್, ಕೇಶ್ಮ್ ದ್ವೀಪ ಮತ್ತು ಖಾರ್ಗ್ ದ್ವೀಪ ಸೇರಿದಂತೆ ಹಾರ್ಮುಜ್ ಪ್ರಾಂತ್ಯದ ಕರಾವಳಿ ನಗರಗಳನ್ನು ಕೂಡ ಗುರಿಯಾಗಿಸಲಾಗಿದೆ. ಈ ಬಾರಿ ಇರಾನ್ನ ಕೊಹೆಸ್ಟಕ್ ಮೇಲೆ ಅಮೆರಿಕ ತನ್ನ ದಾಳಿಯನ್ನು ವಿಸ್ತರಿಸಿದೆ. ಬಹ್ರೇನ್, ಕುವೈತ್, ಖತರ್ ಮತ್ತು ಜೋರ್ಡಾನ್ಗಳಲ್ಲಿ ಇರಾನ್ ಪ್ರತೀಕಾರದ ದಾಳಿಗಳನ್ನು ನಡೆಸಿದೆ. ಈ ಬೆದರಿಕೆಯ ವಾತಾವರಣದಲ್ಲಿ ಅಮೆರಿಕದೊಂದಿಗೆ ಯಾವುದೇ ಮಾತುಕತೆಗಳು ಅಥವಾ ಒಪ್ಪಂದಗಳಿರೋದಿಲ್ಲ ಅಂತ ಅಬ್ಬಾಸ್ ಅರಾಕ್ಚಿ ಹೇಳಿದ್ದಾರೆ. ಮೊದಲನೇದಾಗಿ ಅಮೆರಿಕ ಹಳೆ ಒಪ್ಪಂದಗಳನ್ನು ಗೌರವಿಸಬೇಕಾಗುತ್ತೆ, ಆದ್ರಿಂದ ಮಾತುಕತೆಗಳು ನಡೀತಿಲ್ಲ. ಅಮೆರಿಕ ಹಾರ್ಮುಜ್ ರಾಜ್ಯವನ್ನು ನಿಯಂತ್ರಿಸಲು ಬಯಸುತ್ತೆ, ಅದು ಅಮೆರಿಕದ ಅಂತಿಮ ಗುರಿ. ಈ ನಡುವೆ ಟರ್ಕಿ ಮತ್ತು ಒಮಾನ್ ಎರಡೂ ಮತ್ತೆ ಮಧ್ಯಸ್ಥಿಕೆಗೆ ಪ್ರಯತ್ನಿಸಿವೆ ಅಂತ ವರದಿಯಾಗಿದೆ. ಇನ್ನೊಂದು ಕಡೆ ಟ್ರಂಪ್ ತಮ್ಮ ಹತ್ಯೆ ನಡೀಬಹುದು ಅಂತ ಹೇಳುವ ಮೂಲಕ ಸಹಾನುಭೂತಿಯ ವಾತಾವರಣವನ್ನು ಸೃಷ್ಟಿ ಮಾಡೋಕೆ ಪ್ರಯತ್ನಿಸುತ್ತಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.